ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಕೋಟ್ಯಾಂತರ ಸಂಗೀತ ಪ್ರಿಯರ ಮನಸ್ಸನ್ನು ತನ್ನ ಮಧುರ ಕಂಠದಿಂದ ಗೆದ್ದಿದ್ದ ಗಾನ ಕೋಗಿಲೆ, ಗಾನ ಸರಸ್ವತಿ ಎಸ್ ಜಾನಕಿ ಅವರು ಇಂದು ನಮಗೆಲ್ಲ ಅಗಲಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ ಜಾನಕಿ ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಈ ಸುದ್ದಿ ಹೊರಬಿದ್ದ ತಕ್ಷಣವೇ ದೇಶಾದ್ಯಂತ ಅಭಿಮಾನಿಗಳು, ಸಂಗೀತ ನಿರ್ದೇಶಕರು, ಕಲಾವಿದರು ಹಾಗೂ ಗಣ್ಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಎಸ್ ಜಾನಕಿ ಎಂಬ ಹೆಸರು ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಸಾವಿರಾರು ಹಾಡುಗಳ ಮೂಲಕ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. 1938ರ ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಟ ಗ್ರಾಮದಲ್ಲಿ ಜನಿಸಿದ ಜಾನಕಿ ಅವರಿಗೆ ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ವಿಶೇಷವೆಂದರೆ ಅವರು ಯಾವುದೇ ಸಂಗೀತ ಶಿಕ್ಷಣ ಪಡೆದಿರಲಿಲ್ಲ. ಆದರೆ ತಮ್ಮ ಸಹಜ ಪ್ರತಿಭೆ, ಕಠಿಣ ಪರಿಶ್ರಮ ಮತ್ತು ನಿರಂತರ ಅಭ್ಯಾಸದಿಂದ ಭಾರತೀಯ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಗಾಯಕಿಯಾಗಿ ಬೆಳೆದರು. ಸಂಗೀತದ ಕನಸನ್ನು ನನಸಾಗಿಸಿಕೊಳ್ಳಲು ಅವರು ಚೆನ್ನೈಗೆ ತೆರಳಿದರು. ಅಲ್ಲಿನ AVM ಸ್ಟುಡಿಯೋದಲ್ಲಿ ಮೊದಲ ಅವಕಾಶ ಪಡೆದರು. ಅಲ್ಲಿಂದ ಆರಂಭವಾದ ಅವರ ಸಂಗೀತ ಪಯಣ ಹಲವು ದಶಕಗಳ ಕಾಲ ಯಶಸ್ವಿಯಾಗಿ ಸಾಗಿತು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಒಂದು ಭಾಷೆಯಲ್ಲ, ಭಾರತದ ಬಹುತೇಕ ಎಲ್ಲ ಭಾಷೆಗಳಲ್ಲಿಯೂ ತಮ್ಮ ಧ್ವನಿಯ ಮಾಯ ತೋರಿಸಿದ್ದಾರೆ. ಕನ್ನಡ ಚಿತ್ರಗಳೊಂದಿಗೆ ಎಸ್ ಜಾನಕಿ ಅವರ ನಂಟು ಬಹಳ ವಿಶೇಷವಾಗಿತ್ತು. ಕರ್ನಾಟಕವನ್ನು ಅವರು ತಮ್ಮ ಎರಡನೇ ಮನೆಯಂತೆ ಪ್ರೀತಿಸುತ್ತಿದ್ದರು. G.K. ವೆಂಕಟೇಶ್, ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ, ವೀರೇಂದ್ರ ಕುಮಾರ್, ಹಂಸಲೇಖ, ಇಳೆಯರಾಜ ಸೇರಿದಂತೆ ಅನೇಕ ಸಂಗೀತ ನಿರ್ದೇಶಕರ ಸಂಗೀತದಲ್ಲಿ ಅವರು ಅಮರ ಗೀತೆಗಳನ್ನು ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ, PB ಶ್ರೀನಿವಾಸ್ ಸೇರಿದಂತೆ ಹಲವು ದಿಗ್ಗಜ ಗಾಯಕರೊಂದಿಗೆ ಹಾಡಿದ ಇವುಗಳ ಗೀತೆಗಳು ಇಂದಿಗೂ ಜನಪ್ರಿಯವಾಗಿವೆ. ಎಸ್ ಜಾನಕಿ ಅವರ ಧ್ವನಿಯ ವಿಶೇಷತೆ ಎಂದರೆ ಯಾವುದೇ ರೀತಿಯ ಹಾಡನ್ನು ಸಮಾನವಾಗಿ ಹಾಡುವ ಸಾಮರ್ಥ್ಯ. ಭಕ್ತಿಗೀತೆ ಇರಲಿ, ಪ್ರೇಮಗೀತೆ ಇರಲಿ, ಜನಪದ ಗೀತೆ ಇರಲಿ, ಶಾಸ್ತ್ರೀಯ ಸಂಗೀತ ಇರಲಿ, ಮಕ್ಕಳ ಧ್ವನಿ ಬೇಕಾದರೂ ಅವರ ಕಂಠದಲ್ಲೆಲ್ಲವೂ ಜೀವಂತವಾಗುತ್ತಿತ್ತು. ಅವರ ಸಾಧನೆಗೆ ದೇಶ ವಿದೇಶಗಳಿಂದ ಅನೇಕ ಪ್ರಶಸ್ತಿಗಳು ದೊರಕಿವೆ. 4 ರಾಷ್ಟ್ರೀಯ ಪ್ರಶಸ್ತಿಗಳು, 33ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಅವರನ್ನು ಮುಡಿಗೇರಿವೆ. ಕೇವಲ ಪ್ರಶಸ್ತಿಗಳಲ್ಲ ಅಷ್ಟೇ ಅಲ್ಲ, ಅಭಿಮಾನಿಗಳ ಪ್ರೀತಿ ಅವರ ಜೀವನದ ಅತಿದೊಡ್ಡ ಗೌರವವಾಗಿತ್ತು. ಕಳೆದ ಕೆಲವು ವರ್ಷಗಳಿಂದ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದರು. ಮಗನ ನಿಧನದ ನಂತರ ಅವರು ಮೈಸೂರಿನ ಬೋಗದಿಯಲ್ಲಿರುವ ಆಪ್ತರ ಮನೆಯಲ್ಲಿ ವಾಸವಾಗಿದ್ದರು ಎನ್ನಲಾಗಿದೆ. ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವೈದ್ಯರ ಎಲ್ಲ ಪ್ರಯತ್ನಗಳ ನಡುವೆಯೂ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದರು. ಈ ಸುದ್ದಿ ಕೇಳಿ ಕನ್ನಡ ಚಿತ್ರರಂಗ ಸೇರಿದಂತೆ ದಕ್ಷಿಣ ಭಾರತದ ಸಿನಿಮಾ ಲೋಕಕ್ಕೆ ಶೋಕ ಸಾಗರದಲ್ಲಿ ಮುಳುಗಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ. ನಿಮ್ಮ ಧ್ವನಿ ಎಂದಿಗೂ ಅಮರ ಎಂದು ಅನೇಕರು ಭಾವುಕರಾಗಿ ಬರೆಯುತ್ತಿದ್ದಾರೆ. ಸ್ನೇಹಿತರೆ, ಒಬ್ಬ ಕಲಾವಿದೆ ದೇಹವಾಗಿ ನಮ್ಮನ್ನು ಅಗಲಬಹುದು, ಆದರೆ ಅವರ ಕಲೆ ಎಂದಿಗೂ ಸಾಯುವುದಿಲ್ಲ. ಎಸ್ ಜಾನಕಿ ಅವರು ಹಾಡಿದ ಪ್ರತಿಯೊಂದು ಹಾಡು ಮುಂದಿನ ಹಲವು ತಲೆಮಾರುಗಳಿಗೂ ಪ್ರೇರಣೆಯಾಗಲಿದೆ. ಅವರ ಧ್ವನಿ ನಮ್ಮ ನೆನಪಿನಲ್ಲಿ ಸದಾ ಮೊಳಗುತ್ತಲೇ ಇರುತ್ತದೆ. ಭಾರತೀಯ ಸಂಗೀತ ಲೋಕದಲ್ಲಿ ಎಸ್ ಜಾನಕಿ ಅವರ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ. ಸ್ನೇಹಿತರೆ, ನೀವು ನೋಡುತ್ತಿರುವ ನಮ್ಮ ಯೂಟ್ಯೂಬ್ ಚಾನಲ್ ಇಂದು ವಿಡಿಯೋದಲ್ಲಿ ಸಾವಿರಾರು ಹಾಡುಗಳ ಮೂಲಕ ಕನ್ನಡ
ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಗಾನಕೋಗಿಲೆ ಜಾನಕಿ. ಜಾನಕಿ ಸಂಗೀತದ ಅಮರ ಧ್ವನಿ. ಎಸ್ ಜಾನಕಿ ಈ ಹೆಸರನ್ನು ಕೇಳಿದಾಗಲೇ ನಮ್ಮ ಮನಸ್ಸಿನಲ್ಲಿ ಅನೇಕ ಮಧುರ ಹಾಡುಗಳು ಮೊಳಗುತ್ತವೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಹಾಡಿದ ಸಾವಿರಾರು ಗೀತೆಗಳು ಇಂದು ಕೂಡ ಜನಮನದಲ್ಲಿ ಜೀವಂತವಾಗಿವೆ. ಅವರ ಧ್ವನಿಯಲ್ಲಿ ಭಾವನೆ ಇತ್ತು, ಮಧುರತೆ ಇತ್ತು, ಮನಸ್ಸನ್ನು ಮುಟ್ಟುವ ಶಕ್ತಿ ಇತ್ತು. ಅದಕ್ಕಾಗಿ ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಗಾನಕೋಗಿಲೆ ಎಂದು ಕರೆಯುತ್ತಿದ್ದರು. ಆದರೆ ಜಾನಕಮ್ಮನ ಜೀವನದಲ್ಲಿ ಮೈಸೂರಿಗೆ ವಿಶೇಷ ಸ್ಥಾನವಿತ್ತು ಎಂಬುದು ಅನೇಕರಿಗೆ ತಿಳಿದಿರಲಿಲ್ಲ. ಮೈಸೂರಿನೊಂದಿಗೆ ಆರಂಭವಾದ ಆತ್ಮೀಯತೆ ಮೈಸೂರಿನ NR ಮಾಲ್ನಲ್ಲಿ ವಾಸಿಸುವ ನವೀನ್ ಎಂಬ ಅಭಿಮಾನಿ ಒಂದು ಸಂದರ್ಭದಲ್ಲಿ ಜಾನಕಮ್ಮ ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿದ್ದರು. ಸಾಮಾನ್ಯವಾಗಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಕಲಾವಿದರನ್ನು ಭೇಟಿ ಮಾಡುವ ಅವಕಾಶಕ್ಕಾಗಿ ಕಾಯುತ್ತಾರೆ. ಆದರೆ ನವೀನ್ ಅವರ ಆಹ್ವಾನ ಜಾನಕಮ್ಮನ ಹೃದಯ ಮುಟ್ಟಿತು. ಆ ಒಂದು ಭೇಟಿ ನಿಧಾನವಾಗಿ ಒಂದು ಕುಟುಂಬದ ಸಂಬಂಧವಾಗಿ ಬೆಳೆದಿತ್ತು. ಹೋಟೆಲ್ ಅಲ್ಲ, ಅಭಿಮಾನಿಯ ಮನೆ. ಚೆನ್ನೈನಿಂದ ಮೈಸೂರಿಗೆ ಬಂದಾಗಲೆಲ್ಲ ಜಾನಕಮ್ಮ ಯಾವುದೇ ಹೋಟೆಲ್ನಲ್ಲಿ ಉಳಿಯುತ್ತಿರಲಿಲ್ಲ. ಅವರು ನೇರವಾಗಿ ನವೀನ್ ಅವರ ಮನೆಗೆ ಬರುತ್ತಿದ್ದರು. ಅಲ್ಲಿ ಅತಿಥಿಯಾಗಿ ಅಲ್ಲ, ಮನೆಯ ಸದಸ್ಯರಂತೆ ಬೆರೆತು ಹೋಗುತ್ತಿದ್ದರು. ವಾರಗಳ ಕಾಲ ಮಾತ್ರವಲ್ಲ, ಕೆಲವೊಮ್ಮೆ ತಿಂಗಳುಗಟ್ಟಲೆ ಅಲ್ಲೇ ವಾಸ ಮಾಡುತ್ತಿದ್ದರು ಎನ್ನಲಾಗಿದೆ. ಇದು ಸಾಮಾನ್ಯ ಘಟನೆ ಅಲ್ಲ. ಒಬ್ಬ ಮಹಾನ್ ಕಲಾವಿದೆ ತನ್ನ ಅಭಿಮಾನಿಯ ಮನೆಯನ್ನೇ ತನ್ನ ಮನೆಯಂತೆ ಕಂಡಿದ್ದಳು. 2 ದಶಕಗಳ ಬಾಂಧವ್ಯ. ಈ ಸಂಬಂಧ ಒಂದು ದಿನ ಅಥವಾ ಒಂದು ವರ್ಷದಲ್ಲ, ಕಳೆದ ಸುಮಾರು 2 ದಶಕಗಳಿಂದ ಈ ಆತ್ಮೀಯತೆ ಮುಂದುವರಿದಿತ್ತು ಎಂದು ಹೇಳಲಾಗುತ್ತಿದೆ. ನವೀನ್ ಅವರ ಕುಟುಂಬವು ಜಾನಕಮ್ಮನ ಅವರನ್ನು ಅತಿಥಿಯಾಗಿ ನೋಡಲಿಲ್ಲ, ಮನೆಯ ಹಿರಿಯರಂತೆ ಗೌರವ ನೀಡಿತ್ತು. ಜಾನಕಮ್ಮ ಮೈಸೂರಿಗೆ ಬಂದಾಗಲೆಲ್ಲ ಇದೇ ಮನೆ ಅವರ ನೆಚ್ಚಿನ ತಾಣವಾಗಿತ್ತು. ಅಭಿಮಾನ ಮತ್ತು ಆತ್ಮೀಯತೆ ಸೇರಿ ಬೆಳೆದ ಈ ಬಾಂಧವ್ಯ ಕಲಾವಿದೆ ಮತ್ತು ಅಭಿಮಾನಿ ನಡುವಿನ ಅಪರೂಪದ ಉದಾಹರಣೆಯಾಗಿದೆ. ಕೊನೆಯ ದಿನಗಳು ಮೈಸೂರಿನಲ್ಲೇ. ಇತ್ತೀಚಿನ ದಿನಗಳಲ್ಲೂ ಜಾನಕಮ್ಮ ಇದೇ ಮನೆಯಲ್ಲಿದ್ದರು. ಈ ವೇಳೆ ಅವರ ಕಾಲಿಗೆ ಉಂಟಾಗಿದ್ದ ಗಾಯ ಗ್ಯಾಂಗ್ರೀನ್ ಆಗಿ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಚಿಕಿತ್ಸೆ ನೀಡಿದರು, ಅಭಿಮಾನಿಗಳು ಪ್ರಾರ್ಥನೆ ಮಾಡಿದರು. ಆದರೆ ಆರೋಗ್ಯ ಸುಧಾರಿಸಲಿಲ್ಲ. ಮೈಸೂರಿನಲ್ಲೇ ಕೊನೆಯುಸಿರು ಹೇಳಿದರು. ಕೊನೆಗೆ ಗಾನಕೋಗಿಲೆ ಎಸ್ ಜಾನಕಿ ಅವರು ಮೈಸೂರಿನಲ್ಲೇ ಇಹಲೋಕ ತಿಳಿಸಿದರು. ಇದು ಮೈಸೂರಿನ ಜನರಿಗೆ ತುಂಬ ಭಾವನಾತ್ಮಕ ಕ್ಷಣವಾಗಿತ್ತು. ಏಕೆಂದರೆ ಅವರು ಮೈಸೂರನ್ನು ಕೇವಲ ಕಾರ್ಯಕ್ರಮಗಳ ನಗರವಾಗಿ ನೋಡಿರಲಿಲ್ಲ, ತಮ್ಮ 2ನೇ ಮನೆಯಾಗಿ ಕಟ್ಟಿದ್ದರು. ಅಂತಿಮ ವಿದಾಯವು ಆತ್ಮೀಯ ಸ್ಥಳದಲ್ಲೇ ಆಯಿತು. ಇದೀಗ ನವೀನ್ ಅವರು ಬೋಗಾದಿ ರಸ್ತೆಯಲ್ಲಿ ಹೊಂದಿರುವ ತೋಟದಲ್ಲೇ ಜಾನಕಮ್ಮನ ಅವರ ಅಂತ್ಯಕ್ರಿಯೆ ನಡೆಯುತ್ತಿದೆ. ಒಬ್ಬ ಅಭಿಮಾನಿಯ ಮನೆಗೆ ಆರಂಭವಾದ ನಂಟು ಅದೇ ಕುಟುಂಬದ ತೋಟದಲ್ಲಿ ಅಂತಿಮ ವಿದಾಯವರೆಗೆ ಸಾಗಿರುವುದು ನಿಜಕ್ಕೂ ಮನಮುಟ್ಟುವ ಸಂಗತಿ. ಕಲಾವಿದೆ ಮತ್ತು ಅಭಿಮಾನಿಯ ಅಪರೂಪದ ಸಂಬಂಧ. ಸಾಮಾನ್ಯವಾಗಿ ನಾವು ಕಲಾವಿದರನ್ನು ದೂರದಿಂದಲೇ ಪ್ರೀತಿಸುತ್ತೇವೆ. ಆದರೆ ಜಾನಕಮ್ಮ ನವೀನ್ ಕುಟುಂಬದ ಸಂಬಂಧ ಅದಕ್ಕಿಂತ ಭಿನ್ನವಾಗಿತ್ತು. ಅದು ಅಭಿಮಾನಕ್ಕಿಂತ ಹೆಚ್ಚು. ಅದು ಆತ್ಮೀಯತೆ, ಅದು ಕುಟುಂಬದ ಬಂಧ, ಅದು ನಂಬಿಕೆ. ಅದೇ ಕಾರಣಕ್ಕೆ ಈ ಕತೆ ಇಂದು ಎಲ್ಲರ ಮನಸ್ಸನ್ನು ತಟ್ಟುತ್ತಿದೆ. ಜಾನಕಮ್ಮನ ಮೈಸೂರಿನ ಪ್ರೀತಿ, ಮೈಸೂರಿನ ಶಾಂತ ವಾತಾವರಣ, ಜನರ ಪ್ರೀತಿ, ಆತ್ಮೀಯತೆ ಜಾನಕಮ್ಮ ಅವರಿಗೆ ತುಂಬ ಇಷ್ಟವಾಗಿದ್ದಂತೆ. ಆದ್ದರಿಂದಲೇ ಅವರು ಮೈಸೂರಿಗೆ ಬಂದಾಗ ವಿಶ್ರಾಂತಿ ಪಡೆಯಲು ಇದೇ ಮನೆಗೆ ಆಯ್ಕೆ ಮಾಡಿಕೊಡುತ್ತಿದ್ದರಂತೆ. ಮನೆಯವರೊಂದಿಗೆ ಸಮಯ ಕಳೆಯುತ್ತಿದ್ದರು, ಸಾಮಾನ್ಯ ಕುಟುಂಬದ ಸದಸ್ಯರಂತೆ ಬದುಕುತ್ತಿದ್ದರು. ಈ ಸರಳತೆ ಅವರ ವೈಯಕ್ತಿಕದ ಮಹತ್ವವನ್ನು ತೋರಿಸುತ್ತದೆ. ಅಭಿಮಾನಿಗಳಿಗೆ ಉಳಿದ ನೆನಪು ಇಂದು ಜಾನಕಮ್ಮ ನಮ್ಮದಿಗಿಲ್ಲ, ಆದರೆ ಅವರ ಹಾಡುಗಳು ಇವೆ, ಅವರ ನೆನಪುಗಳು ಇವೆ. ಮೈಸೂರಿನ ಆ ಮನೆ ಇದೆ, ಅವರನ್ನು ಪ್ರೀತಿಸಿದ ನೋಡಿಕೊಂಡ ಕುಟುಂಬ ಇದೆ. ಈ ಕತೆ ಮುಂದಿನ ಪೀಳಿಗೆಗೂ ಹೇಳಲ್ಪಡುವಂಥದ್ದು. ಕೊನೆಯ ಮಾತು ಸ್ನೇಹಿತರೆ, ಒಬ್ಬ ಮಹಾನ್ ಕಲಾವಿದೆ ಮತ್ತು ಒಬ್ಬ ಸಾಮಾನ್ಯ ಅಭಿಮಾನಿಯ ನಡುವಿನ ಸಂಬಂಧ ಎಷ್ಟು ಆಳವಾಗಿರಬಹುದು ಎಂಬುದಕ್ಕೆ ಎಸ್ ಜಾನಕಿ ಮತ್ತು ಮೈಸೂರಿನ ನವೀನ್ ಕುಟುಂಬದ ಬಾಂಧವ್ಯ ಜೀವಂತ ಸಾಕ್ಷಿ. ಮೈಸೂರನ್ನು ತಮ್ಮ 2ನೇ ಮನೆಯಾಗಿ ಕಂಡ ಜಾನಕಮ್ಮ ಬದುಕಿನ ಕೊನೆಯ ದಿನಗಳನ್ನು ಇಲ್ಲಿಯೇ ಕಳೆದರು. ಈಗ ಅದೇ ಮೈಸೂರಿನ ಮಣ್ಣಿನಲ್ಲೇ ಅವರಿಗೆ ಅಂತಿಮ ವಿದಾಯ ಸಿಗುತ್ತಿದೆ. ಗಾನಕೋಗಿಲೆ ಎಸ್ ಜಾನಕಮ್ಮ ಅವರಿಗೆ ನಮ್ಮ ಭಾವಪೂರ್ಣ ನಮನಗಳು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನಷ್ಟು ಕನ್ನಡ ಸುದ್ದಿಗಳು ಮತ್ತು ಮನಮುಟ್ಟುವ ಕಥೆಗಳಿಗೆ ನಮ್ಮೊಂದಿಗೆ ಇರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.